ಎಲ್ರಿಗೂ ನಮಸ್ತೆ. ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ. ಆದ್ಮೇಲೆ ಅರ್ಜುನನ ಸಾವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ಈಗ ನಿಮಗೆ ಅರ್ಜುನನ ಕೊಂದಂಥ ಆ ಕಾಡಾನೆಯನ್ನು ಯಾವಾಗ ಹಿಡಿತಾರೆ ಅನ್ನೋದರ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಸಾಕಷ್ಟು ಜನ ಪ್ರಶ್ನೆಯನ್ನು ಕೇಳಿದಿರಿ. ಯಾಕೆಂದರೆ ಇಡೀ ಒಂದು ವರ್ಷ ಆಗಿದೆ. ಅದು ಅರ್ಜುನನ ಕೊಂದಂಥ ಆನೆಯನ್ನು ಯಾಕೆ ಹಿಡಿಲಿಲ್ಲ, ಅದು ಕಣ್ಣಿಗೆ ಕಾಣ್ತಾ ಇಲ್ವಾ, ಅಥವಾ ಯಾಕೆ ಹೆದರಿಕೆಯನ್ನು ಯಾಕಾಗಿ ಹಿಡಿಯಲ್ಲ ಅನ್ನೋದನ್ನು ಸಾಕಷ್ಟು ಜನ ಆಕ್ಷೇಪವನ್ನು ತೆಗೆದಿದ್ದೀರಿ. ಅದನ್ನು ಹಿಡಿಲೇಬೇಕು ಅಂತೇಳಿ ಒತ್ತಾಯ ಮಾಡಿದಿರಿ. ಸಾಕಷ್ಟು ಜನ ಇಲ್ಲ, ಅದನ್ನು ಹಿಡಿದು ಅದನ್ನು ಪಳಗಿಸಿ ಅದರ ಕೈಯಲ್ಲಿ ಅಂಬಾರಿ ಹೊರಬೇಕು ಅನ್ನೋ ಸಲಹೆಯನ್ನು ಕೂಡ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಹಾಗಾಗಿ ಯಾವಾಗ ಅರ್ಜುನನನ್ನು ಕೊಂದ ಆನೆಯನ್ನು ಹಿಡಿತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಆದ್ಮೇಲೆ ಒಂದು ತಿಳಿದುಕೊಳ್ಳಿ, ಖಂಡಿತವಾಗಿಯೂ ಅರ್ಜುನನನ್ನು ಕೊಂದ ಆನೆಯನ್ನು ಹಿಡಿಯಲ್ಲ. ನಿಮ್ಗೆಲ್ರಿಗೂ ಸಿಟ್ಟು ಬರ್ಬೋದು, ಯಾಕೆ ಹಿಡಿಯಲ್ಲ ಅಂತೇಳಿ. ಯಾಕಂದರೆ ಸಾಧ್ಯನೇ ಇಲ್ಲ, ಅದನ್ನು ಹಿಡಿಯುವಂಥ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ಯಾಕೆ ಹಿಡಿಯಲ್ಲ ಅಂದರೆ ನೋಡಿ, ಇದು ಒಂದು ಸಹಜ ಪ್ರಕ್ರಿಯೆ, ಕಾಡಿನಲ್ಲಿ ಆಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ಅಲ್ಲಿ ಅವತ್ತೇನಾಗಿದೆ, ಸಕಲೇಶ್ಪುರದ ಅಶ್ಲೂರು ಭಾಗದಲ್ಲಿ ಆ ಆನೆಯ ನೆಲೆ, ಅದು ಯಾವುದು ನಮ್ಮ ಅರ್ಜುನನನ್ನು ಕೊಂದಿದೆಯಲ್ವ ಅದರ ನೆಲೆ, ಅದು ಸುತ್ತಾಡ್ತಾ ಇತ್ತು. ಅದರ ಜಾಗಕ್ಕೆ ನಾವೆಲ್ಲ ಹೋಗಿದ್ವಿ, ಅರ್ಜುನನ ಹೋಗಿದ್ದಾನೆ. ಅಲ್ಲಿ ಬಂದ ಆನೆ ಏನಾಗಿದೆ, ಎದುರುಗಡೆ ಬಂದಾಗ ಅದು ಸಹಜವಾದ ಹೋರಾಟ. ಅದು ಯಾವುದೇ ಕಾಡಾನೆಗಳು, ಎರಡೂ ಅಪರಿಚಿತ ಕಾಡಾನೆಗಳು, ಅದು ಸಲಗೆಗಳು ಎದುರಾದಾಗ ಅದು ಇದ್ದಿದ್ರೆ ಖಂಡಿತ ಹೊಡೆದಾಟ ಆಗುತ್ತೆ. ಇದು ಸಹಜ ಪ್ರಕ್ರಿಯೆ, ಕಾಡಿನ ಬದುಕಿನ ಒಂದು ಪ್ರಾಣಿ ಬದುಕಿದೆಯಲ್ಲ ಅದರದ್ದು ಸಹಜ, ಅದು ಜೀವನ ಧರ್ಮ, ಅದು ಅದೇ ರೀತಿ ಇರೋದು. ಅದು ಹೋರಾಟ ನಡೆದಿದೆ. ಒಂದು ಗೆಲ್ಲುತ್ತೆ, ಒಂದು ಸೋಲುತ್ತೆ. ಒಂದು ಅದೃಷ್ಟ ಇದ್ರೆ ಸೋತಾನೆ ಬೇರೆ ಕಡೆ ಹೋಗಿ ಬದುಕೊಳ್ಳುತ್ತೆ, ಅಥವಾ ಯಾವ ಪ್ರಾಣಿ ಬೇರೆ ಕಡೆ ಇರುತ್ತೆ. ಇಲ್ಲ ಅಂದರೆ ಅದು ಪ್ರಾಣ ಕಳ್ಕೊಳ್ಳುತ್ತೆ. ಇದು ಒಂದು ಕಾಡಿನ ಒಂದು ಸಹಜ ಪ್ರಕ್ರಿಯೆ. ಇಲ್ಲಿ ನಮ್ಗೆ ಸಿಟ್ಟು ಬರುತ್ತೆ, ಅರ್ಜುನನ ಕೊಂದ ಆನೆಯನ್ನು ಸುಮ್ಮನೆ ಬಿಡಬಾರದು ಅಂತೇಳಿ. ಆದರೆ ಅದಕ್ಕೆ ಆ ಕಾಡಾನೆಗೆ ಅರ್ಜುನ ಯಾರು ಅಂತ ಗೊತ್ತಿಲ್ಲ, ಅರ್ಜುನನ ಖ್ಯಾತಿ ಏನು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಿಲ್ಲ, ಅಂಬಾರಿ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಅದಕ್ಕೆ ಎದುರುಗಡೆ ಇದ್ದಂಥ ಒಂದು ಎದುರಾಳಿ ಆನೆ ಅಷ್ಟೇ. ಹಾಗಾಗಿ ಅದೇನು ಮಾಡಿದೆ, ಹೋರಾಟ ಮಾಡಿದೆ. ಹೋರಾಟದಲ್ಲಿ ನಮ್ಮ ಅರ್ಜುನ ಬಲಿಯಾಗಬೇಕಾಯಿತು, ದುರಂತ ನಿಜ. ಆದರೆ ಅದು ಆ ಕಾಡಾನೆಗೆ ಖಂಡಿತ ಗೊತ್ತಿಲ್ಲ. ಅದು ಪ್ರಾಣಿ ಬದುಕಿನ ನಮ್ಮ ಕಾನೂನೇ ಬೇರೆ, ನಮ್ಮ ಮನುಷ್ಯರ ಕಾನೂನೇ ಬೇರೆ, ಪ್ರಾಣಿಗಳ ಬದುಕಿನ ಧರ್ಮವೇ ಬೇರೆ. ಹಾಗಾಗಿ ನಮ್ಮ ಕಾನೂನನ್ನು ಕೊಂದಿದೆ, ಅದನ್ನು ಹಿಡಿಬೇಕು, ಅದನ್ನು ಜೈಲಿಗೆ ಹಾಕಬೇಕು, ಪಳಗಿಸಬೇಕು ಅನ್ನೋದು ಆ ಪ್ರಾಣಿ ಬದುಕಿಗೆ ಖಂಡಿತ ಅದು ಆಗಲ್ಲ. ಹಾಗಾಗಿ ಅದು ಸಹಜ ಬದುಕಿನಲ್ಲಿ ಈ ರೀತಿ ಆಗೋದು ನಿಜ. ಹಾಗಾಗಿ ಅದನ್ನು ಹಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ತೀರ್ಮಾನ ಆಗಿದೆ. ಅದನ್ನು ಖಂಡಿತ ಹಿಡಿಯಲ್ಲ. ಮತ್ತು ಇನ್ನೊಂದು ನೋಡಿ, ಯಾಕೆ ಹಿಡಿಬೇಕು ಅನ್ನೋದು. ಯಾಕಂದರೆ ಅದು ಯಾವುದೇ ರೀತಿಯ ತೊಂದರೆ ಕೊಟ್ಟ ಆನೆ ಅಲ್ಲ. ಅರ್ಜುನನ ಕೊಂದಿರೋದು ಬಿಟ್ಟರೆ, ಒಂದು ಅಪರಾಧ ಮಾಡಿರೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲಿ ಅದು ಜನರನ್ನು ಕೊಂದಿಲ್ಲ. ಅದು ಹಿಂದೆ ನಾಡಿಗೆ ಬಂದು ಫಸಲು ಅದು ನಾಶ ಮಾಡಿರೋದಾಗಲಿ, ಬೇರೆ ರೀತಿ ಮನೆಗಳಿಗೆ ಅಟ್ಯಾಕ್ ಮಾಡಿರೋದಾಗಲಿ ಅಂಥದ್ದು ಏನೂ ಆಗಲಿಲ್ಲ. ಅದನ್ನು ಹಿಡಿಬೇಕು ಅಂತೇಳಿ ಯಾವುದೇ ನಿರ್ಧಾರನೂ ಕೂಡ ಆಗಲಿಲ್ಲ, ಅದಕ್ಕೆ ಪರ್ಮಿಷನ್ ಕೂಡ ಸಿಗಲಿಲ್ಲ. ಹಾಗಾಗಿ ಅದು ಅಲ್ಲಿ ಈಗಲೂ ಕೂಡ ಅದು ಓಡಾಡ್ಕೊಂಡಿದೆ. ಸಾಕಷ್ಟು ಜನ ಕೇಳ್ಬೋದು, ಅದು ನಾಪತ್ತೆ ಆಗಿದೆಯಾ, ಎಲ್ಲೋಗಿದೆ? ಇಲ್ಲ, ಅದು ಈಗಲೂ ಕೂಡ ಶನಿವಾರ ಸಂತೆ ಮತ್ತು ಸಕಲೇಶ್ಪುರ ಈ ಭಾಗದಲ್ಲಿಯೇ, ಎರಡು ಜಿಲ್ಲೆಗಳ ಗಡಿ ಭಾಗದಲ್ಲೇ ಓಡಾಡ್ಕೊಂಡಿದೆ. ಅದು ಅದ್ರ ಜೊತೆಯನ್ನು ಬೇರೆ ಆನೆಗಳ ಜೊತೆಯಲ್ಲಿ ಅದು ಕೂಡ ಇದೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಅದನ್ನು ಯಾವುದೇ ರೀತಿಯಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಮತ್ತು ಇಂಥ ನೂರಾರು ಆನೆಗಳಿದೆ. ಅದೇನೋ ಅದ್ಭುತವಾದ ಆನೆ ಅಲ್ಲ. ಅರ್ಜುನನು ಯಾವುದೋ ಒಂದು ಆಯಸ್ಸಾಗಿರೋದಕ್ಕೆ, ಅವನ ಅದೃಷ್ಟ ಕೈ ಕೊಟ್ಟಿರೋದಕ್ಕೆ ಅವನು ಬಲಿಯಾಗಿದ್ದಾನೆ ಬಿಟ್ಟರೆ, ಅದೇನು ಅಂಥ ಬಲಿಷ್ಠವಾದ ಆನೆ, ಇಡೀ ಕಾಡಿನಲ್ಲಿ ಅಂಥ ಆನೆ ಯಾವುದೂ ಇಲ್ಲ ಅನ್ನೋದು ಖಂಡಿತ ಇಲ್ಲ. ನಮ್ಮ ಸಾಕಾಣೆ ಶಿಬಿರಗಳಲ್ಲಿ ಅಂಥ ನೂರಾರು ಆನೆಗಳಿವೆ. ಹಾಗಾಗಿ ಆ ಆನೆನ ಯಾಕೆ ಹಿಡಬೇಕು ಅನ್ನೋದು ಒಂದು ವಾದ. ಹಿಡಿದು ಏನು ಮಾಡ್ತಾರೆ, ಹಿಡಿದು ಅದನ್ನು ಪಳಗಿಸಿ ನೂರಾರು ಆನೆಗಳಿರುವಾಗ ಅದನ್ನು ಕೂಡ ಇಟ್ಕೊಂಡು ಮತ್ತು ಅದು ಪರ್ಮಿಷನ್ ಇಲ್ಲದ ಮೇಲೆ ಅದು ಖಂಡಿತ ಅದು ಇಲಾಖೆ ಕೂಡ ಹೊರೆಯಾಗುತ್ತೆ. ಹಾಗಾಗಿ ಅದನ್ನು ಹಿಡಿಯಲ್ಲ. ಆಯಿತು, ನಮ್ಮೆಲ್ಲ ಭಾವನೆಗಳಿಗೆ ಬೆಲೆ ಕೊಡಬೇಕು, ನಾವೆಲ್ಲರೂ ಒತ್ತಾಯ ಮಾಡ್ತೀವಿ, ಅದನ್ನು ಹಿಡಿಲೇಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಅರಣ್ಯ ಇಲಾಖೆ ಅದನ್ನು ಹಿಡೀತು ಅಂತ ತಿಳ್ಕೊಳ್ಳಿ. ನಂತರ ಏನು ಮಾಡ್ತೀರಿ? ಅದಕ್ಕೆ ಇಡೀ ಒಂದು ಭದ್ರತಾ ಸಿಬ್ಬಂದಿಗಳನ್ನೇ ನೇಮಕ ಮಾಡ್ಕೋಬೇಕಾಗತ್ತೆ. ಯಾರಾದರೂ ಸುಮ್ಮನೆ ಬಿಡ್ತಾರಾ? ಅರ್ಜುನನ ಲಕ್ಷಾಂತರ ಅಭಿಮಾನಿಗಳು ನಾವೆಲ್ಲರೂ ಖುಷಿಯಲ್ಲಿ ಅರ್ಜುನನ ಕೊಂದ ಆನೆ ಬಂತು ಅಂತೇಳಿ ಚಪ್ಪಾಳೆ ತಟ್ಟಲ್ಲ, ಅದರ ಬೆನ್ನು ತಟ್ಟಲ್ಲ, ಮತ್ತು ಅದು ಅಂಬಾರಿ ಹೋರ್ಲಿ ಅಂತ ನಾವು ಅದನ್ನು ತಿಳ್ಕೊಳ್ಳಲ್ಲ. ನಾವೇನು ಮಾಡ್ತೇವೆ, ಕಂಡ ತಕ್ಷಣವೇ ನಮ್ಗೆ ರೋಷ ಉಕ್ಕುತ್ತೆ. ಯಾರಾದರೂ ಕಲ್ಲು ಹೊಡಿತಾರೆ, ಮತ್ತು ಇನ್ನೇನಾದರೂ ಅನಾಹುತ ಮಾಡ್ತಾರೆ, ನನ್ನ ಅರ್ಜುನನ ಕೊಂದ ಆನೆ ಅನ್ನೋದನ್ನು ಯಾರೂ ಸುಮ್ಮನೆ ಬಿಡಲ್ಲ, ಯಾರೂ ಅದನ್ನು ಪ್ರಶಂಸೆ ಪಡಲ್ಲ. ಅದಕ್ಕೇನೋ ನೀನು ಇಂಥ ಸಾಹಸ ಮಾಡಿದ್ದೆ ಅರ್ಜುನನ ಕೊಂದು ಅಂತ ಹೇಳಲ್ಲ. ಅದು ವಿಲನ್ ರೀತಿಯಲ್ಲೇ ನೋಡ್ತಾರೆ. ಹೀರೋ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಅದನ್ನು ಪಳಗಿಸಿ ಅಂಬಾರಿ ಹೊರೋದು ಇದೆಲ್ಲೂ ಕೂಡ ಕಲ್ಪನೆ ಸಾಧ್ಯನೇ ಇಲ್ಲ. ಇದರ 10 ಪಟ್ಟು ಒಳ್ಳೆಯ ಶಕ್ತಿಶಾಲಿಯಾದ ಆನೆಗಳು ನಮ್ಮಲ್ಲಿವೆ. ಹಾಗಾಗಿ ಒಂದು ವೇಳೆ ಅದನ್ನು ಹಿಡಿದರೂ ಕೂಡ ಅದನ್ನು ಜನರನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಎಷ್ಟು ಜನ ಬರ್ಬೋದು ಅದನ್ನು ನೋಡಲಿಕ್ಕೆ ಅಂತ ತಿಳ್ಕೊಳ್ಳಿ, ಎಷ್ಟು ಸೆಕ್ಯೂರಿಟಿ ಕೊಡ್ಬೋದು ಬೇಕಾಗ್ಬೋದು. ಅದಕ್ಕೇನೆ ಸಪ್ರೇಟಾಗಿ ಒಂದು ಭದ್ರತಾ ಒಂದು ತಂಡವನ್ನೇ, ಅದು ಏನೋ ಸಾಮಾನ್ಯ ತಂಡ ಅಲ್ಲ, ಅದು ಹಗಲು ರಾತ್ರಿ ಕಾಯಬೇಕಾಗತ್ತೆ ಆನೆಯನ್ನು. ಯಾರು ಯಾವಾಗ ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇಡೀ ಇಲಾಖೆಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಹೊರೆಯಾಗುತ್ತೆ ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಅದೊಂದು ಸಾವು ಅದರ ಪಾಲಿಗೆ ಸಹಜ, ಕಾಡಾನೆ ಪಾಲಿಗೆ ಅದು ಅಟ್ಯಾಕ್ ಮಾಡಿದೆ ಅಷ್ಟೇ. ಹಾಗಾಗಿ ಯಾರು ಕೂಡ ಅದನ್ನು ಇನ್ನು ಹಿಡಿಲಿಕ್ಕೆ ಹೋಗಲ್ಲ, ಅದನ್ನು ಮರ್ತಿದ್ದೀವಿ. ಹಾಗದ್ಕೊಂಡು ಅದಕ್ಕೇನು ನೋವಾಗಿಲ್ಲ ಅಂತ ತಿಳ್ಕೊಬೇಡಿ. ನೋಡಿ ನೀವು ಈ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ನೋಡಿ, ಅರ್ಜುನ ಸರಿಯಾಗಿ ಅದಕ್ಕೆ ಕೊಟ್ಟಿದ್ದಾನೆ. ಅದರದ ಮುಖದ ಭಾಗ ನೋಡಿ, ಮುಖದ ಭಾಗದಲ್ಲಿ ಸಾಕಷ್ಟು ಗಾಯ ಆಗಿದೆ. ಹಂಗೆ ಹಿಡ್ತದ್ಯ ಬುಡಬಡ ರೋಡು ದಾಟ ಮಾಡೋಣ ಕೊಡೋಣ ಓಡಿ ಅಣ್ಣ. ಇನ್ನೊಂದು 5-10 ನಿಮಿಷ ನಮ್ಗೆ ಅರ್ಜುನನಿಗೆ ಶಕ್ತಿ ಇದ್ದು ಅವನ ಕಾಲಿಗೆ ಏನು ಆಗಲಿಲ್ಲ ಅಂದಿದ್ರೆ ಖಂಡಿತ ಆನೆಯನ್ನು ಬಿಡ್ತಾ ಇರಲಿಲ್ಲ. ಅದಕ್ಕೂ ಪೆಟ್ಟಾಗಿದೆ, ಅದಕ್ಕೂ ಬುದ್ಧಿ ಸರಿಯಾಗಿ ಕಲಿಸಿದ್ದಾನೆ ನಮ್ಮ ಅರ್ಜುನ. ಅದಕ್ಕೆ ನಾವು ಸಮಾಧಾನ ಪಟ್ಕೊಳ್ಳೋಣ. ಮತ್ತು ಹಾಗಾಗಿ ಅವನು ಖಂಡಿತ ಹಿಡಿಯಲ್ಲ. ಅವನ ಪಾಡಿಗೆ ಅವನು ಇರಲಿ. ಅರ್ಜುನನ್ನ ನಾವು ಕಳ್ಕೊಂಡಿದ್ದೀವಿ ಅನ್ನೋದು ದುಃಖ ಅಂತೂ ಖಂಡಿತ ನಮಗೆ ಇದ್ದೇ ಇರುತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಎಲ್ರಿಗೂ ಕೂಡ ನಮಸ್ತೆ.